ನಿಮ್ಮ ಪರಿಸ್ಥಿತಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಇಂದು ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಒಂದು ವಿಷಯ ನೆನಪಿಡಿ, ನಿಧಾನವಾಗಿ ನಡೆದರೂ ಪರವಾಗಿಲ್ಲ, ಆದರೆ ನಿಮ್ಮ ಕನಸಿನ ಕಡೆ ನಡೆಯುವುದನ್ನು ನಿಲ್ಲಿಸಬೇಡಿ. ಒಂದು ಸಣ್ಣ ಹಳ್ಳಿಯಲ್ಲಿ ಸೂರಜ್ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನ ತಂದೆ ದಿನಗೂಲಿ ಕಾರ್ಮಿಕ, ತಾಯಿ ಮನೆ ಮನೆಗೆ ಹೋಗಿ ಕೆಲಸ ಮಾಡುತ್ತಿದ್ದರು. ಕುಟುಂಬದ ಪರಿಸ್ಥಿತಿ ತುಂಬ ಕಷ್ಟವಾಗಿತ್ತು. ಕೆಲವೊಮ್ಮೆ ದಿನಕ್ಕೆ 2 ಹೊತ್ತಿನ ಊಟವೂ ಸಿಗುತ್ತಿರಲಿಲ್ಲ. ಆದರೆ ಸೂರಜ್ಗೆ ಒಂದು ದೊಡ್ಡ ಕನಸಿತ್ತು. ಒಂದು ದಿನ ನಾನು ದೊಡ್ಡ ಅಧಿಕಾರಿ ಆಗಬೇಕೆಂದು ದೊಡ್ಡ ಕನಸನ್ನ ಕಂಡಿದ್ದ. ಹಳ್ಳಿಯ ಜನರು ಅವನ ಕನಸನ್ನ ಕೇಳಿ ನಗುತ್ತಿದ್ದರು. ನಿಮ್ಮ ಮನೆಯ ಪರಿಸ್ಥಿತಿಯನ್ನು ನೋಡ್ಕೋ, ಅಧಿಕಾರಿ ಆಗ್ತೀಯ ನೀನು ಅಂತ ಚಾಳಿಸುತ್ತಿದ್ದರು. ಆದರೆ ಸೂರಜ್ ಯಾರ ಮಾತನ್ನು ಕೂಡ ಕೇಳುತ್ತಿರಲಿಲ್ಲ. ಸೂರಜ್ ಪ್ರತಿದಿನ 5 ಕಿಲೋಮೀಟರ್ ನಡೆದು ಶಾಲೆಗೆ ಹೋಗುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಅವನ ಚಪ್ಪಲಿ ಹರಿದು ಹೋಯಿತು. ಅವನ ಸ್ನೇಹಿತರು ನಗಲು ಆರಂಭಿಸಿದರು. ನೋಡಿ, ಇವನ ಚಪ್ಪಲಿ ಕೂಡ ಇವನನ್ನ ಬಿಟ್ಟು ಹೋಗಿದೆ. ಎಲ್ಲರೂ ನಗುತ್ತಿದ್ದಾಗ ಸೂರಜ್ ಸುಮ್ಮನೆ ನಿಂತಿದ್ದ. ಆ ರಾತ್ರಿ ಅವನು ಅತ್ತ. ಆದರೆ ಅಳುತ್ತಾ ಅಳುತ್ತಾ ಒಂದು ನಿರ್ಧಾರ ಮಾಡಿದ. ಒಂದು ದಿನ ಇದೇ ಜನರು ನನ್ನ ಯಶಸ್ಸಿಗೆ ಚಪ್ಪಾಳೆ ತಟ್ಟಬೇಕು ಅಂತ. ಮುಂದಿನ ದಿನದಿಂದ ಸೂರಜ್ ತನ್ನ ಸಮಯವನ್ನ ವ್ಯರ್ಥ ಮಾಡಲಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಓದುತ್ತಿದ್ದ. ನಂತರ ಶಾಲೆಗೆ ಹೋಗುತ್ತಿದ್ದ. ಸಂಜೆ ತಂದೆಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ. ರಾತ್ರಿ ಮತ್ತೆ ಓದುತ್ತಿದ್ದ. ಅವನ ಬಳಿ ದುಬಾರಿ ಪುಸ್ತಕಗಳಿರಲಿಲ್ಲ, ಲೈಬ್ರರಿ ಇರಲಿಲ್ಲ, ಇಂಟರ್ನೆಟ್ ಕೂಡ ಇರಲಿಲ್ಲ. ಆದರೆ ಅವನ ಬಳಿ ಒಂದು ವಸ್ತುವಿತ್ತು, ಅದು ಅವನ ದೃಢ ಸಂಕಲ್ಪ. ಒಂದು ವರ್ಷ ಭಾರಿ ಮಳೆ ಬಂತು. ಅವನ ಮನೆ ಕುಸಿದು ಬಿದ್ದಿತು. ಕುಟುಂಬ ರಸ್ತೆ ಮೇಲೆ ಬಂತು. ತಂದೆ ಹೇಳಿದರು, ಮಗನೇ, ಈಗ ಓದು ಬಿಡು, ಕೆಲಸಕ್ಕೆ ಬಾ. ಸೂರಜ್ಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಒಂದೆಡೆ ಕುಟುಂಬ, ಇನ್ನೊಂದೆಡೆ ಕನಸು. ಆ ರಾತ್ರಿ ಅವನು ನಿದ್ದೆ ಮಾಡಲಿಲ್ಲ. ಬೆಳಿಗ್ಗೆ ತಾಯಿಯ ಬಳಿ ಹೋದ. ತಾಯಿ ಹೇಳಿದರು, ಬಡತನ ಶಾಶ್ವತವಲ್ಲ, ಆದರೆ ಕನಸು ಬಿಟ್ಟರೆ ಅದು ಶಾಶ್ವತ ಸೋಲು ಅಂತ. ಆ ಮಾತು ಸೂರಜ್ ಜೀವನವನ್ನೇ ಬದಲಾಯಿಸಿತು. ನಂತರ ಸೂರಜ್ ಸಣ್ಣ ಮಕ್ಕಳಿಗೆ ಟ್ಯೂಷನ್ ಹೇಳಲು ಆರಂಭಿಸಿದ. ಅದರಿಂದ ಬಂದ ಹಣದಿಂದ ಪುಸ್ತಕ ಖರೀದಿಸಿದ. ರಾತ್ರಿ ಬೀದಿ ದೀಪದ ಕೆಳಗೆ ಕುಳಿತು ಓದುತ್ತಿದ್ದ. ಜನರು ನೋಡುತ್ತಿದ್ದರು. ಕೆಲವರು ಕರುಣೆ ತೋರಿಸುತ್ತಿದ್ದರು, ಇನ್ನು ಕೆಲವರು ಹಾಸ್ಯ ಮಾಡುತ್ತಿದ್ದರು. ಆದರೆ ಸೂರಜ್ಗೆ ಈಗ ಒಂದು ವಿಷಯ ಅರ್ಥವಾಗಿತ್ತು. ಜನರ ಅಭಿಪ್ರಾಯ ನನ್ನ ಭವಿಷ್ಯ ನಿರ್ಧರಿಸುವುದಿಲ್ಲ ಅಂತ. 12ನೇ ತರಗತಿಯ ಫಲಿತಾಂಶ ಬಂತು. ಇಡೀ ಜಿಲ್ಲೆಯಲ್ಲೇ ಸೂರಜ್ ಮೊದಲ ಸ್ಥಾನ ಪಡೆದಿದ್ದ. ಹಳ್ಳಿಯ ಜನರಿಗೆ ನಂಬಲಾಗಲಿಲ್ಲ. ಅದೇ ಜನರು ಈಗ ಮನೆಗೆ ಬಂದು ಅಭಿನಂದಿಸುತ್ತಿದ್ದರು. ಆದರೆ ಸೂರಜ್ಗೆ ಗೊತ್ತಿತ್ತು, ಇದು ಕೇವಲ ಆರಂಭ ಅಂತ. ನಂತರ ಅವನು ನಗರದ ಕಾಲೇಜಿಗೆ ಸೇರಿಕೊಂಡ. ಅಲ್ಲಿ ಹೊಸ ಸವಾಲುಗಳು ಕಾಯುತ್ತಿದ್ದವು. ಎಲ್ಲರೂ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಿದ್ದರು. ಅವನಿಗೆ ಇಂಗ್ಲಿಷ್ ಚೆನ್ನಾಗಿ ಬರುತ್ತಿರಲಿಲ್ಲ. ಕ್ಲಾಸ್ನಲ್ಲಿ ಕೆಲವರು ಅವನನ್ನು ನೋಡಿ ನಗುತ್ತಿದ್ದರು. ಮೊದಲ ಕೆಲವು ತಿಂಗಳು ಅವನು ತುಂಬ ಕಷ್ಟಪಟ್ಟ. ಆದರೆ ಈ ಬಾರಿ ಓಡಿ ಹೋಗಲಿಲ್ಲ. ಪ್ರತಿದಿನ ಹೊಸ ಪದಗಳನ್ನು ಕಲಿಯಲು ಆರಂಭಿಸಿದ. ಕನ್ನಡದಲ್ಲಿ ಅರ್ಥ ಬರೆದುಕೊಳ್ಳುತ್ತಿದ್ದ. ನಿಧಾನವಾಗಿ ಅವನ ಆತ್ಮವಿಶ್ವಾಸ ಹೆಚ್ಚಿತು. ಕಾಲೇಜು ಮುಗಿದ ನಂತರ ಅವನು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದ. ಎಲ್ಲರೂ ಅವನು ಪಾಸ್ ಆಗುತ್ತಾನೆ ಅಂದುಕೊಂಡಿದ್ದರು. ಆದರೆ ಅವನು ಫೇಲ್ ಆದ 1 ಅಂಕದಿಂದ, ಕೇವಲ 1 ಅಂಕದಿಂದ. ಆ ದಿನ ಅವನ ಹೃದಯ ಒಡೆದಂತಾಯಿತು. ಅವನು ಹಲವಾರು ದಿನ ಯಾರೊಂದಿಗೂ ಮಾತನಾಡಲಿಲ್ಲ. ಒಂದು ದಿನ ತನ್ನ ಹಳೆಯ ಹರಿದ ಚಪ್ಪಲಿಯನ್ನ ನೋಡಿದ. ಅವನಿಗೆ ಶಾಲೆಯ ದಿನಗಳು ನೆನಪಾದವು. ಅವನು ತನ್ನನ್ನೇ ಕೇಳಿಕೊಂಡ, ಅಷ್ಟೊಂದು ಕಷ್ಟ ದಾಟಿ ಇಲ್ಲಿವರೆಗೆ ಬಂದ ನಾನು ಒಂದು ಸೋಲಿಗೆ ನಿಲ್ಲಬೇಕಾ? ಅದೇ ಕ್ಷಣದಲ್ಲಿ ಮತ್ತೆ ಎದ್ದು ನಿಂತ. ಹಿಂದಿಗಿಂತ ಹೆಚ್ಚು ಶ್ರಮಪಟ್ಟ, ಹಿಂದಿಗಿಂತ ಹೆಚ್ಚು ಓದಿದ. 1 ವರ್ಷದ ನಂತರ ಮತ್ತೆ ಪರೀಕ್ಷೆ ಬರೆದ. ಫಲಿತಾಂಶದ ದಿನ ಅವನ ಕೈ ನಡುಗುತ್ತಿತ್ತು. ವೆಬ್ಸೈಟ್ ಓಪನ್ ಮಾಡಿದ. ರೋಲ್ ನಂಬರ್ ಸರ್ಚ್ ಮಾಡಿದ. ಅವನ ಹೆಸರು ಇತ್ತು. ಅವನು ಪಾಸ್ ಆಗಿದ್ದ. ಅವನ ಕಣ್ಣಲ್ಲಿ ನೀರು ತುಂಬಿತು. ತಾಯಿ ಅತ್ತರು. ತಂದೆ ಮೊದಲ ಬಾರಿಗೆ ಮಗನನ್ನ ಅಪ್ಪಿಕೊಂಡು ಹೇಳಿದರು, ನೀನು ನನ್ನ ಹೆಮ್ಮೆ ಅಂತ. ಹಲವು ವರ್ಷಗಳ ನಂತರ ಸೂರಜ್ ಈಗ ದೊಡ್ಡ ಅಧಿಕಾರಿಯಾಗಿದ್ದ. ಒಂದು ದಿನ ಅವನು ತನ್ನ ಹಳ್ಳಿಯ ಶಾಲೆಯ ಮುಖ್ಯ ಅತಿಥಿಯಾಗಿ ಹೋದ. ಅದೇ ಶಾಲೆ, ಅದೇ ಮೈದಾನ, ಅದೇ ನೆನಪುಗಳು. ವೇದಿಕೆಯ ಮೇಲೆ ನಿಂತು ಮಕ್ಕಳಿಗೆ ಹೇಳಿದ, ನನ್ನ ಯಶಸ್ಸಿನ ರಹಸ್ಯ ಬುದ್ಧಿವಂತಿಕೆ ಅಲ್ಲ, ಹಣ ಕೂಡ ಅಲ್ಲ, ಅದೃಷ್ಟವೂ ಕೂಡ ಅಲ್ಲ. ನಾನು ಬಿದ್ದಾಗಲೆಲ್ಲ ಮತ್ತೆ ಎದ್ದದ್ದು. ಇಡೀ ಶಾಲೆ ಚಪ್ಪಾಳೆಯಿಂದ ಮೊಳಗಿತು. ಈ ಕಥೆಯ ಸಂದೇಶ ಇಷ್ಟೇ. ನಿಮ್ಮ ಪರಿಸ್ಥಿತಿ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುವುದಿಲ್ಲ. ನಿಮ್ಮ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತವೆ. ಇಂದು ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಒಂದು ವಿಷಯ ನೆನಪಿಡಿ, ನಿಧಾನವಾಗಿ ನಡೆದರೂ ಪರವಾಗಿಲ್ಲ, ಆದರೆ ನಿಮ್ಮ ಕನಸಿನ ಕಡೆ ನಡೆಯುವುದನ್ನ ಯಾವತ್ತೂ ನಿಲ್ಲಿಸಬೇಡಿ.